ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. 45.20 ಲಕ್ಷ ವಂಚನೆ ಪ್ರಕರಣ. ಪ್ರಮುಖ ಆರೋಪಿಯ ಬಂಧನ. 41.90 ಲಕ್ಷ ನಗದು ವಶ. ಬೆಳ್ಳಿ ಹೂಡಿಕೆಯ ಹೆಸರಿನಲ್ಲಿ ನಕಲಿ ಬೆಳ್ಳಿಗಟ್ಟಿ ನೀಡಿ ವಂಚಿಸಿ ತಲೆಮರೆಸಿಕೊಂಡಿದ್ದ ಆರೋಪಿಯನ್ನ ಪೊಲೀಸ್ ನಿರೀಕ್ಷಕರು ಚಿಕ್ಕಮಗಳೂರು ನಗರ ಪೊಲೀಸ್ ಠಾಣೆರವರ ನೇತೃತ್ವದ ಪೊಲೀಸ್ ತಂಡ ಯಶಸ್ವಿಯಾಗಿ ಬಂಧಿಸಿದೆ. ನಿವೃತ್ತ ನೌಕರರೊಬ್ಬರು ಮನೆ ಮಾರಿದ ಹಣವನ್ನು ಬೆಳ್ಳಿಯ ಮೇಲೆ ಹೂಡಿಕೆ ಮಾಡಿದ್ದಾಗ ಪರಿಚಯಸ್ಥರೇ ಸೇರಿ 50.830 ಕೆಜಿ ಬೆಳ್ಳಿಗಟ್ಟಿ ನೀಡಿ 45.20 ಲಕ್ಷ ಪಡೆದಿದ್ದರು. ಅದರಲ್ಲಿ 16 ಕೆಜಿ ನಕಲಿ ಎಂದು ತಿಳಿದು ಪ್ರಶ್ನಿಸಿದಾಗ ಹಣ ನೀಡೋದಾಗಿ ನಂಬಿಸಿ ಇಡೀ ಬೆಳ್ಳಿಯನ್ನ ಕೂಡ ಮರಳಿ ಪಡೆದು ಹಣ ಕೊಡದೆ ಮೋಸ ಮಾಡಿದ್ದಾರೆ. ಪೊಲೀಸ್ ನಿರೀಕ್ಷಕರಾದ ಅಭಯ್ ಪ್ರಕಾಶ್ ಸೋಮನಾಳ್ ರವರ ನೇತೃತ್ವದ ಪೊಲೀಸ್ ತಂಡದಲ್ಲಿ ಪಿಎಸ್ಐ ಸುನೀತಾ ಕೆಆರ್ ಮತ್ತು ಧನರಾಜ್ ಟಿಎಂ ಹಾಗೂ ಪೊಲೀಸ್ ಸಿಬ್ಬಂದಿಗಳಾದ ನಂಜಪ್ಪ, ಎಚ್ಎಸ್, ಪ್ರದೀಪ, ಎಚ್ಜಿ, ನವೀನ್, ಮಂಜುನಾಥ್, ರವೀಂದ್ರ ಮತ್ತು ಮೊಹಮ್ಮದ್ ರಫೀಕ್ ಘಾಟ್ನಿರವರು ಕಾರ್ಯನಿರ್ವಹಿಸಿರುತ್ತಾರೆ. ಕ್ಷಣ ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ.